ನಿರ್ಣಾಯಕ ಹಂತದ ಆಟಗಾರರು ಒಂದೆಡೆ ಮಲ್ಲಿ ಮತ್ತೊಂದೆಡೆ ವಿಶಾಲ್ ಈಗಾಗಲೇ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಚಾಲ್ತಿಯ ಮೊದಲ ಓವರ್ನ ಎಸೆಗಾರಿಕೆಯಲ್ಲಿ ಮತ್ತೋರ್ವ ಸಾಮರ್ಥ್ಯದ ಎಸೆತಗಾರನ ಸರ್ಪಣೆ ಸೂರ್ಯ. ನಿರ್ಣಾಯಕರಾಗಿ ಸಾಕಷ್ಟು ಮಟ್ಟಿಗೆ ಶ್ರೇಷ್ಠ ಪಡೆದ ನಿರ್ಣಾಯಕರು ಒಂದೆಡೆ ಡಾರ್ಲಿಂಗ್ ದೀಪು, ಮತ್ತೊಂದೆಡೆ ಸಂಜಯ್ ರವರನ್ನ ಪರಿಚಯ ಆಗ್ತಾ ಇದೆ. ಪಂದಾಟ ಮುಂದುವರಿಕೆ ಕಾಣ್ತಾ ಇದೆ. ಸೆಮಿಫೈನಲ್ ಒಂದು ಹಣಾಹಣಿಯ ಹಂಗಮ ಜಾತ್ರೆ ವೈಭವಗಳು. ಕೆಸಿಸಿಎಲ್ ಆವೃತ್ತಿಯ 3ನೇ ದಿನದ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆರ್ಡಿಸಿ ವಿರುದ್ಧವಾಗಿ ಎಕ್ಸ್ಟಸಿ ರಾಜೇಶ್ ಮಾಸ್ಟರ್ ಸಾರಥ್ಯದ ಎಕ್ಸ್ಟಸಿ ಒಂದು ಆಡಾದ್ರೆ ರುದ್ರ ಮಾಸ್ಟರ್ ಸಾರಥ್ಯದ ಆರ್ಡಿಸಿ ಮತ್ತೊಂದೆಡೆ. ಸೂರ್ಯ ಎಸೆದಂತ ಚೆಂಡು ಪರ್ಫೆಕ್ಟ್ ರಿವರ್ಸ್ ಶಾಟ್ ಮಾಡಿ ಸೀಮಾರಿಕೆಯ ಹೊರಭಾಗವನ್ನು ಗಮನಿಸ್ತಾ ಇದೆ. ಬೌಂಡ್ರಿ ಬೌಂಡ್ರಿಯೊಂದಿಗೆ ಶುಭ ಆರಂಭವನ್ನು ಕಟ್ಕೊಳ್ತಾ ಇದೆ. ಖಾತೆ ಆರಂಭ. ಎರಡನೇ ಬಾರಿಗೆ ಮತ್ತೆ ಸೂರ್ಯ ಎಸೆದಂತ ಚೆಂಡು ಹೋದರೆ ಆವರಿಸಿಕೊಂಡು ಬೇಸುವಂತ ಪ್ರಯತ್ನ. ಡೇಬ್ಸ್ ಕೋಲಗಿನ ಸೀಮಾರಿಕೆ ಅಂಚಿನಲ್ಲಿ ಬೌಂಡ್ರಿ 4 ಓಟಗಳ ಸರ್ಪಣೆ. 4 runs. आंजनेयं प्रसन्नांजनेयं श्रीरामदूतं महाकायवी. ಮೂರನೇ ಬಾರಿಗೆ ಮತ್ತೆ ಸೂರ್ಯ ಎಸೆದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮೊದಲನೇ ಜೀವದಾನವನ್ನ ಮಲ್ಲಿ ಪಡ್ಕೊಳ್ತಾ ಇದ್ದಾನೆ. ಕೇವಲ 1 ಓಟಗಳಿಗೆ ಅಷ್ಟಾವಕಾಶ ತಡೆದ ಮತ್ತೆ 9ಕ್ಕೆ 3 ಎಸೆತಗಳ ನಂತರ ಮಲ್ಲಿ ಕೊಂಚ ಮಟ್ಟಿಗೆ ಎಳವಿಕೆಯ ನಂತರ ಸೆಮಿಫೈನಲ್ ನ ಇಂಪಾರ್ಟೆಂಟ್ ಮ್ಯಾಚಿನಲ್ಲಿ ಖಾತೆಯ ಆರಂಭವನ್ನ ಮಾಡ್ತಾ ಇದ್ದಾನೆ. ಮಲ್ಲಿಯ ಇನ್ನಿಂಗ್ಸ್ ಮುಂದುವರಿಕೆ ಕಂಡ್ರೆ ಬೃಹತ್ ಮೊತ್ತದ ಓಟಗಳು ಲೆಕ್ಕಾಚಾರದಲ್ಲಿ ಮತ್ತೆ ಮೇಲ್ಗೈಯನ್ನು ಸಾಧಿಸ್ತದೆ. ನಾಲ್ಕನೇ ಬಾರಿಗೆ ಮತ್ತೆ ಸೂರ್ಯ ಎಸೆದಂತ ಚೆಂಡು ಮತ್ತೊಂದು ಹೈ ಲಾಫ್ಟೆಡ್ ಶಾಟ್. ಸೀಮಾರಿಕೆ ಅಂಚಿನಲ್ಲಿ ಜುಬಾನ್ ಶತರಕ್ಷಣೆ ಮಾಡಿದ್ರು. ಕೇವಲ ಹಾವಳಿ ಓಟಗಳ ಸೇರ್ಪಡೆಗಳು. ಗುಡ್ ರನ್ ಇನ್ ಬಿಟ್ವೀನ್ ದ ವಿಕೆಟ್ಸ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬೀಸುವಂತ ಲೆಕ್ಕಾಚಾರ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಷೇತ್ರ ರಕ್ಷಣೆ ವೈಫಲ್ಯ. ಕೇವಲ 1 ಓಟಗಳಿಗೆ ಅಷ್ಟಾವಕಾಶಗಳು. ಪದಕದ ಹೆಚ್ಚಳ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ವಿಶಾಲನಿಗೆ ಮೊದಲನೆಯ ಜೀವದಾನ ಕೂಡ ಲಭಿಸ್ತಾ ಇದೆ. KCCL Karnataka Choreographer Cricket League organized by Murli Master and Santosh Master. ಸೂರ್ಯ ಎಸೆದಂತ ಚೆಂಡು ವೈಡ್ ಬಾಲ್ ಇರುವ ಸೂಚನೆಗಳು ನಿರ್ಣಾಯಕರು ರವಾನೆ ನೀಡ್ತಾ ಇದ್ದಾರೆ. ಪಂದ್ಯಾಟದಲ್ಲಿ ಭದ್ರತೆಯ ಬಿಗಿತವನ್ನು ಮಾಡ್ತಾ ಇದ್ದಾರೆ. ಸುಂದರತೆಯ ಚೆಂಡು ಕಾಟ್ ಬಿಹೈಂಡ್ ಗಾಗಿ ಮನವಿಗಳು ಪುರಸ್ಕಾರಗಳು ಲಭ್ಯವಾಗ್ತಾ ಇದೆ. ಮೊದಲೇ ಹೋದರೆ ಗೂಟ ರಕ್ಷಕರ ಬಗಸೆ ಒಳಗೆ ಕೈ ಸೇರ್ತಾ ಇದೆ. ದ ಫಸ್ಟ್ ವಿಕೆಟ್ ಗೋಸ್ ಡೌನ್. ಮಲ್ಲಿ ಬ್ಯಾಕ್ ಟು ಪೆವಿಲಿಯನ್.
ಇದೆ. ತಂಡದ ಮೊತ್ತ 13ಕ್ಕೆ 1 ಪ್ರಮುಖ ಉದಿರಿಯ ನಷ್ಟ. 2 ಬಿರುಸಿನ ಬೌಂಡ್ರಿಯ ನಂತರ ಮಲ್ಲಿ ಅಂಕಣದಿಂದ ಹೊರ ಪ್ರವೇಶವನ್ನು ಮಾಡಬೇಕಾಗ್ತದೆ. ಹೊಸ ಆಟಗಾರರ ಸೇರ್ಪಡೆ ಪಳನಿ ನಾನ್ ಸ್ಟ್ರೈಕ್ ನ ಬದಿಯಲ್ಲಿ. ಎಸೆತಗಾರಿಕೆಯಲ್ಲಿ ಮೊತ್ತ ಬದಲಾವಣೆ, ಹೊಸ ಬೌಲರ್ ನ ಸೇರ್ಪಡೆ ಆಗ್ತಾ ಇದೆ. ಜವಾನ್ ಸುಂದರತೆ ಹೊಡೆತ, ಲೆಕ್ಕಾಚಾರದ ಹೊಡೆತಗಳು ಮೇಲ್ಗೈನ ಸಾಧಿಸ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶಗಳು. ಸೀಮಾರಿಕೆ ಅಂಚಿನಲ್ಲಿ ಮತ್ತೆ ಶ್ವೇತ ರಕ್ಷಣೆ ಸಾಗ್ತಾ ಇದೆ. ಹೋದರೆ ನೆಲಕ್ಕೆ ಹೊಡ್ಕೊಳ್ತಾ ಇದೆ. 2ನೇ ಬ್ರೇಕ್ ಥ್ರೂ ಪಳನಿ ಹೋದರೆ ಕೊಂಡು ನೆಲಕ್ಕೆ ಹೊಡ್ಕೊಳ್ತಾ ಇದೆ. ಈ ಒಂದು ಪಂದ್ಯಾಕೂಟಕ್ಕೆ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹಕರು ಬಿಎನ್ಸ್ ಇವೆಂಟ್ಸ್ ಮತ್ತು ಪ್ರೊಡಕ್ಷನ್ಸ್ ಮಾಲೀಕರಾದಂತ ನಮ್ಮ ಅತಿಥಿ ಗಣ್ಯರು ಈಗಾಗಲೇ ನಮ್ಮೊಂದಿಗೆ ಜೊತೆಗೂಡ್ತಾ ಇದ್ದಾರೆ. ವಿನಯ್ ಸರ್ ಅವರು ನಮ್ಮೊಂದಿಗೆ ಜೊತೆಗೂಡ್ತಾ ಇದ್ದಾರೆ. ಅವ್ರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಕೆಸಿಸಿಎಲ್ ಪರವಾಗಿ, ಆಯೋಜಕರ ಪರವಾಗಿ ಸಣ್ಣ ಸನ್ಮಾನ ಕಾರ್ಯಕ್ರಮ. ಇದೇ ರೀತಿ ತಮ್ಮ ಪ್ರೀತಿ ವಿಶ್ವಾಸ ನಮ್ಮೊಂದಿಗೆ ಎಂದೆಂದಿಗೂ ಸದಾ ಇರಲಿ ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ವಿನಯ್ ಸರ್. ಪಳನಿ ಹೋದರೆ ನೆಲಕ್ಕೆ ಹೊಡ್ಕೊಳ್ತಾ ಇದೆ. ಪಳನಿ ಬ್ಯಾಟ್ ಪೆವಿಲಿಯನ್. ಹೊಸ ಆಟಗಾರರ ಸೇರ್ಪಡೆ ನೀಲಕಾಯದ ಉದ್ದನೆಯ ವ್ಯಕ್ತಿ ಪವನ್ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಜಬಾನ್ ಮತ್ತೆ 2ನೇ ಬಾರಿಗೆ ಜಬಾನ್ ಎಸೆದಂತ ಚೆಂಡು ಹೋದರೆ ನೆಲಕ್ಕೆ ಹೊಡ್ಕೊಳ್ತಾ ಇದೆ. ಬಂದ ಹಂತದಲ್ಲೇ ಪವನ್ ಕೂಡ ಅಂಕಣದಿಂದ ಹೊರ ಪ್ರವೇಶವನ್ನು ಮಾಡಬೇಕಾಗ್ತದೆ. ಬಂದ ಪುಟ್ಟ ಹೋದ ಪುಟ್ಟ. ವಿನಯ್ ಅವರೇ, ಥ್ಯಾಂಕ್ ಯು ಫಾರ್ ಯರ್ ಸಪೋರ್ಟ್. ವಿನಯ್ ಅವರೇ, God bless you. Thank you. Good catch by Anand. ಹಿಂಗೆ ಪಿನ್ನಡಿ. ಹೊಸ ಆಟಗಾರರ ಸೇರ್ಪಡೆ ಲೆಫ್ಟಿ ಕಾರ್ತಿ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ರೆ. 3 ಪ್ರಮುಖ ಉದ್ರೆಗಳಿಗಾಗಲೇ ನೆಲಕ್ಕೆ ಉಳ್ಕೊಂಡಿವೆ. 7 ಉದ್ರೆಗಳನ್ನು ಕೂಡ ಭದ್ರವಾಗಿ ಬಗಸೆ ಒಳಗೆ ಕೈ ಸೇರ್ತಾ ಇದೆ. ಲೆಕ್ಕಾಚಾರದ ಅಡಿಪಾಯಗಳು ಹಾಕುವ ಸಾಧ್ಯತೆಗಳಲ್ಲಿ 3 ಉದ್ರೆಗಳು ನೆಲಕ್ಕೆ ಉಳ್ಕೊಳ್ತಾ ಇದೆ. ನಾಣೆ ಚುಮಿಕೆಯಲ್ಲಿ ವಿಜಯವನ್ನು ತಮ್ಮದಾಗಿಸಿಕೊಂಡಂತ RDC ಬ್ಯಾಟ್ ಫಸ್ಟ್ ಎನ್ನುವ ಸೂಚನೆಗಳದ್ದು ಯಾವ ರೀತಿ ಲೆಕ್ಕಾಚಾರದಲ್ಲಿ ಪ್ಲಸ್ ಆಗ್ತದೆ ಕಾದು ನೋಡ್ಬೇಕಾಗ್ತದೆ. ಬಂದ ಹಂತದಲ್ಲೇ ಮತ್ತೆ ವೈಡ್ ಬಾಲ್ ಸೂಚನೆಗಳು. ನಿರಾಕರ ರವಾನೆ ನೀಡ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮತ್ತೊಮ್ಮೆ ಮಗದೊಮ್ಮೆ ವಿನಯ್ ಸರ್ ಅವರಿಗೆ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾವೆ. KCCL Karnataka Choreographer Cricket League organized by Murli Master and Santa Master 2001 Season 1. ತಟೆಬುಟ್ಟೆ ಒದಕದ ಹೆಚ್ಚಳ, ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರ. ಸ್ಲಾಗ್ ಸ್ವೀಪ್ ಮಾದರಿ ರೂಪದಲ್ಲಿ ಹೊಡೆತಗಳು ಜಾರಿ ಆಗ್ತಾ ಇದೆ. ಹಾವಳಿ ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಅದೇ ರೀತಿ ಮತ್ತೋರ್ವ ಅತಿಥಿ ಗಣ್ಯರು ಕುಲದಲ್ಲಿ ಕೇಳಿ ಯಾವುದು ಸಿನಿಮಾದ ತಂಡಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ಚಿತ್ರ ರಿಲೀಸ್ ಆಗ್ತಾ ಇದೆ. ತಮಗೆ ಶುಭ ಕೋರ್ತಾ ಇದ್ದಾವೆ. ಬೀಸುವಂತ ಪ್ರಯತ್ನಗಳು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿ ಹಸತ ಈ ಹಂತದಲ್ಲಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಡಿತ ಓವರ್ಗೆ ತಡೆದ ಮೊತ್ತ 18ಕ್ಕೆ 3 ಪ್ರಮುಖ ಉದುರಿಗಳ ನಷ್ಟ. ಎಂಡ್ ಆಫ್ ಓವರ್ ನಂಬರ್ 2. ದ ಸ್ಕೋರ್ ಮೂವ್ಸ್ ಆನ್ ಟು 18 ಫಾರ್ ದ ಲಾಸ್ ಆಫ್
3 ಇಂಪಾರ್ಟೆಂಟ್ ವಿಕೆಟ್ಸ್. ಇನ್ನು ಕೂಡ 2 ಓವರ್ಗಳು ಆರಂಭಿಕ ಹಂತದ ಇನ್ನಿಂಗ್ಸ್ ನಲ್ಲಿ ಬಾಕಿ. ಸೆಮಿಫೈನಲ್ ಹಣಾಹಣಿಯ ಹೋರಾಟ. ಕೆಸಿಸಿಎಲ್ ಆವೃತ್ತಿಯ 3ನೇ ದಿನದ ಪಂದ್ಯಾಕೂಟಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈಗಾಗಲೇ ಲೀಗ್ ಪಂದ್ಯಾಟಗಳು ಮತ್ತು ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 16 ಬಲಿಷ್ಠ ತಂಡದ ಹಣಾಹಣಿಯ ಹೋರಾಟದಲ್ಲಿ ಕೊನೆಯ ಹಂತದಲ್ಲಿ 4 ತಂಡಗಳು ಮಾತ್ರ ಕೊನೆಯ ಹಂತದ ಸೆಮಿಫೈನಲ್ ಅನ್ನು ತಲುಪ್ತಾ ಇದೆ. ಅದರಲ್ಲಿ 2 ತಂಡಗಳು RDC ಎಕ್ಸ್ಟಸಿ ಪಂದ್ಯಾಟ ಆಡ್ಲಿಕ್ಕಿದೆ. ಮುಂದಿನ ಹಂತದ ಪಂದ್ಯಾಟ ರಾಯಲ್ ಕಿಂಗ್ಸ್ ನ ವಿರುದ್ಧವಾಗಿ ಟೀಮ್ ಪವನ್ ಪಂದ್ಯಾಟ ಆಡ್ಲಿಕ್ಕಿದ್ದಾರೆ. ಸುಂದರತೆ ಹೊಡೆತ, ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಡೈರೆಕ್ಟ್ ಥ್ರೋ. ಗುರಿ ಹಂತದಲ್ಲಿ ತೃತೀಯ ನೇತ್ರಕ್ಕೆ ಹೊರ ಹೋಗ್ತಾ ಇದ್ದಾರೆ. Wonderful fielding and a direct throw. ನಾಟ್ ಔಟ್ ಎನ್ನುವ ಸೂಚನೆಗಳು. ಸೇಫ್ ಗೇಮ್ ಪ್ಲೇ ಈ ಹಂತದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಹಂಗೆ ಹೇಳ್ಕೊಂಡೆ ಬಾ. ಸುಂದರತೆ ಹೊಡೆತ, ಪರ್ಫೆಕ್ಟ್ ಶಾಟ್. ಈ ಬಾರಿ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರಭಾಗವನ್ನು ಗಮನಿಸ್ತಾ ಇದೆ. ಮ್ಯಾಕ್ಸಿಮಮ್ 6 ಓಟಗಳ ಸೇರ್ಪಡೆಗಳು ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. Beautiful shot for 6. ನಿನ್ ಮಗಳು ನಂಗೆ ಚಿಕ್ಕೋಳಾಗಲ್ವಾ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ. ಮಾವ ಈ ಮೈಕಟ್ಟು ಪಸಂದಾಗಿಲ್ವಾ, ಬಸಿ ಚಿಕ್ಕವಳಾದ್ರು ಮದುವೆ ಆದ್ರೆ ಮಕ್ಕಳೇ ಆಗಲ್ವಾ. ಆರಂಭಿಕ ಹಂತದ ಆಟಗಾರರು ಎಡವಿಕೆಯನ್ನು ಮಾಡಿಕೊಂಡ್ರು ಕೂಡ ಕೊನೆಯ ಹಂತದ ಲೆಕ್ಕಾಚಾರದ 6 ಬೌಂಡ್ರಿಗಳು ಅಡಿಪಾಯಗಳನ್ನು ಹಾಕುವ ಸಾಧ್ಯತೆಗಳನ್ನು ಮೂಡಿಕೊಳ್ತಾ ಇದೆ. ಈ ನಮ್ಮ ಒಂದು KCCL ನಿರೂಪಣೆ ಮಾಡಿದಂತ ನಮ್ಮ ಡ್ಯಾನಿ ಹಾಗೂ ಸುಂದರತೆ ಚೆಂಡು ಹಾಗೂ ಕಾರ್ತಿಕ್ಗೆ ಒಂದು ಚಿಕ್ಕ ಕಿರುಕಾಣಿಕೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿಯ ಸತ ಹಂತದಲ್ಲಿ ಡಾಟಾ ಡೆಲಿವರಿ ಆಗ್ತಾ ಇದೆ. ಸುಂದರತೆ ಹೊಡೆತ, ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಶರತ್ ಚೇತನ ರಕ್ಷಣೆ ಮಾಡಿದ್ರು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶಗಳು. ಕಾರ್ತಿಕ್ ಲಾಸ್ಟ್ ಮ್ಯಾಚಿನ ಮ್ಯಾನ್ ಆಫ್ ದಿ ಮ್ಯಾಚ್ JP. ಥ್ಯಾಂಕ್ ಯು ಡ್ಯಾನಿ. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೋದರೆ ನೆಲಕ್ಕೆ ಉಳಿಕೊಳ್ತಾ ಇದೆ. ಹೊಸ ಆಟಗಾರರ ಸೇರ್ಪಡೆ ಪ್ರೇಮ್ ಪಮ್ಮಿ. ಯಕ್ಕ ನಿನ್ ಮಗಳು ನಂಗೆ ಚಿಕ್ಕೋಳಾಗಲ್ವಾ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ.
ಪಂದ್ಯಾಟ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಲೆಕ್ಕಾಚಾರದ ಹೊಡೆತಗಳು ಇನ್ನು ಕೂಡ ಬರಬೇಕಾಗ್ತದೆ. ಅದೇ ರೀತಿ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್, ದ ಪ್ಲೇಯರ್ ಆಫ್ ದ ಮ್ಯಾಚ್ ಗೋಸ್ ಟು JP ಫ್ರಮ್ ರಾಯಲ್ ಕಿಂಗ್ಸ್. ಈ ಒಂದು ಪ್ರಶಸ್ತಿಯನ್ನು ಚಿತ್ರ ನಿರ್ಮಾಪಕರು ಸಂತೋಷ್ ಸರ್ ನೀಡಿ ಗೌರವಿಸಬೇಕೆನ್ನುವ ವಿನಂತಿಯನ್ನು ಮಾಡ್ತಾ ಇದ್ದಾರೆ. JP ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ದ ಮ್ಯಾನ್ ಬಿಹೈಂಡ್ ದ ಸ್ಟಂಪ್ಸ್. ಎಕ್ಕರ ಜರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗ. ಎಕ್ಕರ ಜರಾಣಿ ನನ್ನ ಕೈಯೊಳಗ, ಹಿಡಿ ಮಣ್ಣು ನಿನ್ನ ಬಾಯೊಳಗ. ಆಂಜನೇಯಂಗೆ ಜಯ ಅಂದು ಬಿಡಿ, ಆಂಜನೇಯಂಗೆ ಜಯ ಅಂದು ಬಿಡಿ, ದೇವ್ರವನೇ ನೀ ಕಾರ್ಡು ಹೊಡಿ. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೊನೆ 6 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 6 balls still remains at the completion of innings number 1. ಎಸೆತಗಾರಿಕೆಯಲ್ಲಿ ಮತ್ತೆ ಸಂಜಯ್ ಪರಿಚಯ ಆಗ್ತಾ ಇದ್ದಾರೆ. Manu Madam, on final question, and now you see IPL is happening on KCCL, and who is the king of the cricket? ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಮ್ಮ RCBಯ ಕಿಂಗ್ ವಿರಾಟ್ ಕೊಹ್ಲಿ. That's an excellent answer. Thank you so much. Thank you. All the best for your films, and thank you, Manju. God bless you. Thank you. ಕೊಳದಲ್ಲಿ ಕೇಳಿ ಯಾವುದು ತಂಡಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಟೂರ್ನಮೆಂಟಿನ ಪರವಾಗಿ KCCL ನ ಪರವಾಗಿ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ. ಕುಲದಲ್ಲಿ ಕೀಳಿ ಯಾವುದು ತಂಡಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೋ ಬಾಲ್ ಎನ್ನುವ ಸೂಚನೆಗಳು ಕೊನೆಯ ಹಂತದಲ್ಲಿ ಲೆಕ್ಕಾಚಾರ ಆಗ್ತಾ ಇದೆ. 1+1 ಹಾವಳಿ ಓಟಗಳ ಸೇರ್ಪಡೆ ಅಷ್ಟೇ ಗಮನಿಸಿಕೊಳ್ಳಿ. ಚೆಂಡು ಈಗಾಗಲೇ ಸೀಮಾರಿಕೆ ಹಂಚನ್ನು ತಲುಪಿದೆ. ಸೀಮಾರಿಕೆ ಹಂಚನ್ನು ತಲುಪಿದ್ರೆ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶಗಳು. ಟೂರ್ನಮೆಂಟಿನ ಮೊದಲೇ ಎಲ್ಲ ರೀತಿಯ ಲೆಕ್ಕಾಚಾರವನ್ನು ನೀಡಿದ್ವಿ, ಗಮನಿಸಿಕೊಳ್ಬೇಕಾಗ್ತದೆ. ಇಲ್ಲದ ಓಟಗಳನ್ನು ಕಸಿಯಲು ಹೋದಂತ ಮತ್ತೆ ಲೆಕ್ಕಾಚಾರಗಳು ಕೈ ಹಿಡಿತಾ ಇಲ್ಲ. Thanks to Dragon Manju for coming here. ಹಂತದಲ್ಲಿ ಮತ್ತೆ ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳಿಲ್ಲ. ಚುಕ್ಕಿ ಎಸೆತ ಜಾರ್ಜ್ ಜಿಲಿವರ್. ನೋ ಬಾಲ್ ಎನ್ನುವ ಸೂಚನೆಗಳು ಕೊನೆಯ ಹಂತದಲ್ಲಿ ರವಾನೆ ಆಗ್ತಾ ಇದೆ. ಅವಕಾಶಗಳಿರ್ತದೆ.
ಕ್ಷಮಿಸಿ, ವೈಡ್ ಎನ್ನುವ ಸೂಚನೆಗಳು. ಬೀಸುವಂತ ಲೆಕ್ಕಾಚಾರ, ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಕೇವಲ ಒಂದೋಟಗಳಿಗೆ ಅವಕಾಶಗಳು, ಒಂದಕ್ಕದ ಹೆಚ್ಚಳ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 40ಕ್ಕೆ 6 ಪ್ರಮುಖ ಉದುರಿಗಳು. ಕೊನೆಯ 75 ಕೂಡ ಆರಂಭಿಕ ಹಂತದ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಸುಂದರತೆ ಹೊಡೆತ, ಹೈ ಲಾಫ್ಟೆಡ್ ಶಾಟ್, ಸೂರ್ಯ ರಕ್ಷಣೆ ಮಾಡಿದ್ರು. ಇದರೊಂದಿಗೆ ಹೋದರೆ ನೆಲಕ್ಕೆ ಉಳ್ಕೊಳ್ತಾ ಇದೆ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೈ ತುಂಬಾ ಕ್ಯಾಶ್, ಮೈ ತುಂಬಾ ಜೋಶ್, ಲೈಫ್ ಎಲ್ಲ ಖುಷು, ದಿನವೂ ಮಜಾ ಇದೆ. ದರ್ಬಾರು ಮಾಡೋ, ದಳಬಾಯಿ ನೋಡೋ, ದುಡ್ಡಿಂದ ತಾನೇ ದುನಿಯಾ ಬಿಸಿ ಇದೆ. ಛನ ಹಣ ಯಾರದೇ ಆದ್ರೂ ನಿಂಜೇಬಿಗೆ ಇಳಿಸಿ ಬಿಡು. ಛನ ಕಾಂಚನ ಪೂಜೆ ಪ್ರತಿನಿತ್ಯ ಮಾಡಿಬಿಡು. ರಸಿಕ ಅಲ್ಲೊಬ್ಬ ಧನಿಕ ಇಲ್ಲೊಬ್ಬ, ಇಬ್ರು ಮಿಕ್ಸ್ ಆದ್ರೆ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಅಲ್ಲಿ ಗಮನಿಸಿಕೊಳ್ಳಿ, ಸೆಮಿಫೈನಲ್ 2ನ ನಾಣ್ಯ ಚುಮಿಕೆಗಾಗಿ ಟೀಮ್ ಪವನ್ ವಿರುದ್ಧವಾಗಿ ರಾಯಲ್ ಕಿಂಗ್ಸ್. 2 ತಂಡದ ಕಪ್ತಾನರು ಆದಷ್ಟು ಬೇಗ ಬನ್ನಿ ಸರ್. ಪ್ರೀತಮ್ ಸರ್ ಮತ್ತು ಪವನ್ ಮಾಸ್ಟರ್ ಆದಷ್ಟು ಬೇಗ ನಾಣ್ಯ ಚುಮಿಕೆಗಾಗಿ ಬನ್ನಿ ಎನ್ನುವ ವಿನಂತಿ ಮಾಡ್ತಾ ಇದ್ದೇವೆ. ಸೆಮಿಫೈನಲ್ 1 ಈಗಾಗಲೇ ಮೊದಲನೇ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎರಡನೆಯ ಸೆಮಿಫೈನಲ್ಗಾಗಿ ರಾಯಲ್ ಕಿಂಗ್ಸ್ ವಿರುದ್ಧವಾಗಿ ಟೀಮ್ ಪವನ್. ಅಂಪೈರ್ 41ರ ಟಾರ್ಗೆಟ್ ಅನ್ನು ಚೇಸ್ ಮಾಡುವ ಲೆಕ್ಕಾಚಾರದಲ್ಲಿ ಆರಂಭಿಕ ಹಂತದ ಆಟಗಾರರು ಒಂದೆಡೆ ಸೂರ್ಯ, ಮತ್ತೊಂದೆಡೆ ವೆಂಕಿ. ಕಳೆದ ಪಂದ್ಯಾಟದ ಮಾತರ್ವ ಸಾಮರ್ಥ್ಯದ ಆಟಗಾರ ದ ಕ್ಯಾಮಿಯೋ ಮ್ಯಾನ್ ವೆಂಕಿ ಎಂಟರ್ಸ್ ದ ಗೇಮ್. ಸುಂದರತೆಯ ಚೆಂಡು ಮೊದಲ ಆಟದಲ್ಲಿ ಬೇಸುವಂತ ಲೆಕ್ಕಾಚಾರಗಳು. ಕೇವಲ ಹಾವಳಿ ಓಟಗಳ ಸೇರ್ಪಡೆಯೊಂದಿಗೆ ಖಾತೆ ಆರಂಭ. ಲೆಕ್ಕಾಚಾರದ 41ರ ಟಾರ್ಗೆಟ್ ಅನ್ನು ಚೇಸ್ ಮಾಡುವ ಹಂತದಲ್ಲಿ ಮೊದಲನೇ ಚೆಂಡಿನಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸುಂದರತೆ ಹೊಡೆತ, ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಡೀಪ್ ಎಕ್ಸ್ಟ್ರಾ ಕವಚಿನ ಸಿ ಮಾ ರೇಖೆ ಹೊರಭಾಗವನ್ನು ಗಮನಿಸ್ತಾ ಇದ್ದ ಬೌಂಡ್ರಿ.
ನಾಲ್ಕೋಟೆಗಳ ಸೇರ್ಪಡೆ ಮ್ಯೂಸಿಕ್ ಪ್ಲೀಸ್. ಬೀಸುವಂತ ಲೆಕ್ಕಾಚಾರ ಮತ್ತೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕೊನೆ ಹಂತದಲ್ಲಿ ಪ್ರೇಮ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಹಾವಳಿ ಓಟಗಳ ಸೇರ್ಪಡೆಗೆ ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇತ್ತು. DJ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಅಲ್ಲಿ ಗಮನಿಸಿಕೊಳ್ಳಿ, ತಾಂಡವಂ ಡ್ಯಾನ್ಸ್ ಕಂಪನಿ ಇವರ ಆಶ್ರಯದಲ್ಲಿ ಮತ್ತೊಂದು ಡ್ಯಾನ್ಸ್ ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟದಲ್ಲಿ ನಡೀತದೆ. ಈ ಒಂದು ಕಾಂಪಿಟೇಷನ್ ಅಲ್ಲಿ ಗೆದ್ದಂತ ತಂಡ ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶ. ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಇರ್ತದೆ. ಗ್ರೂಪ್, ಸೋಲೋ, ಕ್ಲಾಸಿಕಲ್ ಎಲ್ಲ ತಡದ ಡ್ಯಾನ್ಸಿಂಗ್ಗೆ ಅವಕಾಶಗಳಿರ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ ಸಂಪರ್ಕಿಸಿ. ಬೀಸುವಂತ ಲೆಕ್ಕಾಚಾರಗಳು ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಧನುಷ್ ರಕ್ಷಣೆ ಮಾಡಿದ್ರು. ತಂಡದ ಮೊತ್ತ 10ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ ಸತ ಬಾಕಿ ಉಳಿತಾ ಇದೆ. 41ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗ್ತದೆ. ಈಗಾಗಲೇ ಆರಂಭಿಕ ಹಂತದ ಓವರ್ನಲ್ಲಿ 10 ಓಟಗಳ ಸೇರ್ಪಡೆನ ತಮ್ಮದಾಗಿಸಿಕೊಳ್ತಾ ಇದ್ದಾರೆ ಎಕ್ಸ್ಟಸಿ. ಸೂರ್ಯಗೆ ಎಸದಂತ ಚೆಂಡು ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಹೋದರೆ ನೆಲ ಕೇಳ್ಕೊಳ್ತಾ ಇದೆ. ಪಂದ್ಯಾಟದಲ್ಲಿ ತಿರುವು. ನಾಟಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಗುರುವೆ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟವಲ್ಲೋರ್ ಯಾರ್ಯಾರೋ. ಶಿವ ತಂಡದ ಆಧಾರ ಸ್ತಂಭ ಇಂಪಾರ್ಟೆಂಟ್ ವಿಕೆಟ್ ಸೂರ್ಯ ಅಂಕಣದಿಂದ ಹೊರ ಪ್ರವೇಶವನ್ನು ಮಾಡಬೇಕಾಗ್ತದೆ. ಹೊಸ ಆಟಗಾರನ ಸೇರ್ಪಡೆ ಆಯುಧ್. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಎಸೆತಗಾರಿಕೆಗಳ ಬದಲಾವಣೆ, ಹೊಸ ಬೌಲರ್ನ ಸೇರ್ಪಡೆ ಲೆಫ್ಟಿ ಕಾರ್ತಿ 2ನೇ ಓವರ್ನ ಚಾಲ್ತಿಗೆ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಕ್ರಿಕೆಟ್ ಒಂದು ಹಂತದ ಅದೃಶ್ಯದ ಆಟವಾಗಿರ್ತದೆ. ಎಷ್ಟೇ ಹಾರ್ಡ್ ವರ್ಕ್ ಇದ್ರೂ ಕೂಡ ಅದೃಷ್ಟ ಕೈ ಹಿಡಿದ್ರೆ ಮಾತ್ರ ವಿಜಯ ಲಕ್ಷ್ಮಿ ತಮ್ಮನ್ನ ಸೇರ್ತದೆ. ಸುಂದರತೆ ಹೊಡೆತ ಬಂದ ಹಂತದಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರಗಳು. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು. ಕ್ರಿಕೆಟ್ ಅದೃಷ್ಟದ ಆಟ. ಕ್ರಿಕೆಟ್ ಮೇಲ್ಗೈಯನ್ನು ಸಾಧಿಸುವ ಲೆಕ್ಕಾಚಾರದಲ್ಲಿ ಅದೃಷ್ಟ ಲಕ್ಷ್ಮಿ ತಮ್ಮ ಪಾಲಾಗಬೇಕಾಗ್ತದೆ. ಸುಂದರತೆಯ ಚೆಂಡು, ಕ್ಲಾಸಿಕಲ್ ಶಾಟ್. ಈ ಬಾರಿ ಎಷ್ಟ ಕವರ್ಚಿನ ಸೀಮಾರಿಕೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಸಾಗಿತ್ತು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶ. ಕಾರ್ತಿಕ ಚೆಂಡು, ಕ್ಲೀನ್ ಬೌಲ್ಡ್. ಹೋದರೆ ನೆಲಕ್ಕೆ ಹೊಡ್ಕೊಳ್ತಾರೆ. 2ನೇ ಬ್ರೇಕ್ ಥ್ರೂ. ಶ್ರೀರಾಮಚಂದ್ರ
ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಕಳೆದ ಇರುವನು ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ವೆಂಕಿ ಹಂತದಲ್ಲಿ ಅಂಕಣದ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಕ್ಷಮಿಸಿ, ಅಂಕಣದಿಂದ ಹೊರ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಹೊಸ ಆಟಗಾರರ ಸೇರ್ಪಡೆ ಆನಂದ್. ಕಾರ್ತಿ ಎಸೆದಂತ ಚೆಂಡು ಜಾಣ್ಮೆ ರೀತಿಯ ಕ್ಷೇತ್ರ ರಕ್ಷಣೆ ಸಾಗಿತ್ತು. ಕೇವಲ ಒಂದೋಟಗಳಿಗೆ ಅಷ್ಟಾವಕಾಶ. ಪ್ರೇಮ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕ್ಷೇತ್ರ ರಕ್ಷಣೆ ಕೊಂಚ ಮಟ್ಟಿಗೆ ಬದಲಾವಣೆಯನ್ನು ಕಾಣ್ತಾ ಇದೆ. ಸುಂದರತೆಯ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶರವೇಗದ ಎಸೆತಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಸುಂದರತೆಯ ಚೆಂಡು, ಚೆಂಡಿಗೆ ಸಾಕಷ್ಟು ಮಟ್ಟಿಗೆ ಜಾಣ್ಮೆ ರೀತಿಯ ಹೊಡೆತಗಳು. ಓವರ್ ಮುಕ್ತಾಯವನ್ನ ಸೂಚನೆಯನ್ನ ನಿರ್ಣಾಯಕರು ನೀಡಿದ್ರು, ಗಮನಿಸಿಕೊಳ್ಳಿ. 12ರ ಮುಂದೆ 28ರ ಅವಶ್ಯಕತೆ. ರಾಮನಾಮ ಎಲ್ಲೆಲ್ಲೂ ಸಂಚಾರ ಹಾಡೋ ಹಾಡೋ ಜಯಕಾರ ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು. ಚೆಂಡು ಮತ್ತೆ ಸೀಮಾನಿಕೆ ಹೊರ ಭಾಗವನ್ನು ಗಮನಿಸ್ತಾ ಇದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಪಂದ್ಯಾಟದಲ್ಲಿ ಜೀವಂತ ಇನ್ನು ಕೂಡ ಬಾಕಿ ಉಳಿತಾ ಇದೆ. 12ರ ಮುಂದೆ 24ರ ಅವಶ್ಯಕತೆ. ಕ್ಷಮಿಸಿ, 11ರ ಮುಂದೆ 24ರ ಅವಶ್ಯಕತೆ. ನಾನು ಸಿಕ್ಕಾಪಟ್ಟೆ ಚೂಟಿಯ, ನಿಮ್ಮ ಕೈಗೆ ಸಿಗದ ಲೂಟಿಯ. ಪವನ್ ಎಸೆದಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತ. ಸುಂದರತೆಯ ಚೆಂಡು, ಎಸೆತದೊಂದಿಗೆ ಚುಕ್ಕಿ ಎಸೆತಗಳು ಡಾಟರ್ ಡೆಲಿವರಿ ಆಗ್ತಾ ಇದೆ. ಅದೃಶ್ಯ ಭವಿಷ್ಯ ಒಂದೆಡೆ ಕೈ ಜಾರಿ ಹೋಗ್ತಾ ಇದೆ. ಜಾಣ್ಮೆ ರೀತಿಯ ಗ್ಯಾಪ್ ಶಾಟ್, ಜಾಣ್ಮೆ ರೀತಿಯ ಕ್ಷೇತ್ರ ರಕ್ಷಣೆ ಸಾಗಿತ್ತು. ಹಾವಳಿ ಓಟಗಳ ಸೇರ್ಪಡೆ. 4 ಓಟಗಳನ್ನ ಪ್ರೇಮ್ ಅಟ್ಟಾಯಿಸಿ ಕೇವಲ 2 ಓಟಗಳನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. 8 ಎಸೆತ, 22ರ ಅವಶ್ಯಕತೆ.
ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಮಟ್ಟಿಗೆ ನೆಗೆತವನ್ನ ಕಾಣಂತ ಚೆಂಡು ಮಲ್ಲಿಯ ಬೊಗಸೆ ಒಳಗೆ ಕೈ ಸೇರ್ತಾ ಇದೆ. ಇದೆ ಗುಂಡ ಕುಣಿಯಲು ಸಿದ್ಧನಾಗ್ತಾ ಇದ್ದಾರೆ. ಸುಂದರತೆ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಆಗುವ ಸಾಧ್ಯತೆಗಳಿತ್ತು. ಹಾವಳಿ ಓಟಗಳ ಸೇರ್ಪಡೆಗಳೊಂದಿಗೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 6 ಮುಂದೆ 20 ಅವಶ್ಯಕತೆ. ಆರರ ಮುಂದೆ 20 ಅವಶ್ಯಕತೆ. ಹೊಸ ಬೌಲರ್ ಸೇರ್ಪಡೆ ಮತ್ತಿರುವ ಸಾಮರ್ಥ್ಯದ ಎಸೆತಗಾರ ವಿಶಾಲ್. ಓಟಗಳಿಗೆ ಅವಕಾಶಗಳೇ ಬರ್ತಾ ಇಲ್ಲ. ಚುಕಿ ಎಸೆತ ಜಾಟ್ ಡೆಲಿವರಿ ಮಾತ್ರ ಆದ್ರೆ ವೈಡ್ ಬಾಲ್ ರಿವ್ಯೂ. ಬ್ಯಾಟ್ಸ್ಮನ್ ಮತ್ತೆ ರಿವ್ಯೂ ಕೊಡ್ತಾ ಇದ್ದಾರೆ, ಗಮನಿಸಿಕೊಳ್ಳಿ. ವೈಡ್ ಬಾಲ್ಗಾಗಿ ರಿವ್ಯೂಗಳು ಸಾಗ್ತಾ ಇದೆ. ಗುಡ್ ಬಾಲ್ ಎನ್ನುವ ಸೂಚನೆಗಳು. ರಿವ್ಯೂ ಅನ್ನ ಕಳೆದುಕೊಳ್ತಾ ಇದ್ದಾರೆ ಎಕ್ಸಸಿ ತಂಡ. ವಿಶಾಲ ಸದಂತ ಚೆಂಡು ಬೀಸುವಂತ ಲೆಕ್ಕಾಚಾರ. ನೇರ ಗುರಿ ಸಾಗ್ತಾ ಇಲ್ಲ. 1 ಬದಲಿಗೆ 2 ಓಟಗಳ ಪೂರೈಕೆ ಆಗ್ತಾ ಇದೆ. ನಾಲ್ಕರ ಮುಂದೆ ಬರಾಬರಿ 3 ಸಿಕ್ಸರ್ಗಳ ಅವಶ್ಯಕತೆ. 4 ಬಾಲ್ 18 runs equation more needed. ಸುಂದರತೆ ಚೆಂಡು ಬ್ಲಾಕ್ಔಟ್ ರೂಪದ ಎಸೆತಗಳು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ. 3 ಎಸೆತಗಳ ಮುಂದೆ 17 ಅವಶ್ಯಕತೆ. ಕೊಂಚ ಮಟ್ಟಿಗೆ ಗುಂಡನ ಮಗದಲ್ಲಿ ಮತ್ತೆ ಮಂದಹಾಸ ಮೇಲ್ಗೈಯನ್ನ ಸಾಧಿಸ್ತಾ ಇದೆ. ಗುಂಡ ಮತ್ತೆ ರೆಡಿ ಆಗ್ತಾ ಇದ್ದಾರೆ ಸೆಲೆಬ್ರೇಷನ್ಗಾಗಿ.
ಸುಂದರತೆ ಚೆಂಡು ವೈಡ್ ಬಾಲ್ ಅನ್ನುವ ಸೂಚನೆಗಳು ಕೊನೆ ಹಂತದಲ್ಲಿ ರವಾನೆ ಆಗ್ತಾ ಇದೆ. ಸುಂದರತೆ ಹೊಡೆತ ಪ್ರೇಮ್ ಕೊಂಚ ಮಟ್ಟಿಗೆ ಎಡವಿಕೆಯನ್ನು ಮಾಡಿಕೊಂಡ್ರು ಕೂಡ ಪಳನಿ ಜಾಡ್ಮೆ ರೀತಿಯ ಬ್ಯಾಕಪ್ ಅನ್ನು ಮಾಡಿದ್ರು. ಇದೊಂದಿಗೆ ಪಂದ್ಯಾಟದಲ್ಲಿ ವಿಜಯ ಲಕ್ಷ್ಮಿ ಹಾರುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದೆ. 2ರ ಮುಂದೆ 2-15 ಅವಶ್ಯಕತೆ. ಯಾಂತಂದ್ರೆ ಮತ್ತೆ ವೈಡ್ ಬಾಲ್ ಸೂಚನೆಗಳು ಪಂದ್ಯಾಟದಲ್ಲಿ ತಿರುವು ಕಾಡಿಸಿಕೊಳ್ಳುವ ಲೆಕ್ಕಾಚಾರಗಳು ಕೊಂಚ ಮಟ್ಟಿಗೆ ಬಾಕಿ ಉಳಿತಾ ಇದೆ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಜಾಂಪಾ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೇವಲ 1 ಓಟಗಳಿಗೆ ಕ್ಷಮಿಸಿ ನೋ ಬಾಲ್ ಎನ್ನುವ ಸೂಚನೆಗಳು. ಪಂದ್ಯಾಟದಲ್ಲಿ ತಿರುವು ಕಾಣಿಸಿಕೊಳ್ಳುವ ಲೆಕ್ಕಾಚಾರಗಳು ಬಾಕಿ ಉಳಿತಾ ಇದೆ. ಕ್ರಿಕೆಟ್ ಒಂದು ಹಂತದ ಅದೃಷ್ಟದ ಆಟವಾಗಿರ್ತದೆ. ಎರಡರ ಮುಂದೆ 12ರ ಅವಶ್ಯಕತೆಯೊಂದಿಗೆ ಫ್ರೀಟ್ ಅವಕಾಶಗಳು ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2 balls 12 is the equation. ಕ್ರಿಕೆಟ್ ಅದೃಷ್ಟದ ಆಟ. ವಿಶಾಲಸದಂತ ಚೆಂಡು ಪೂರ್ಣಾಂತರವಾಗಿ ಬಿದ್ದಿತ್ತು. ಕ್ರಿಕೆಟಿನ ಜೊತೆಗಾಗಿ ಫುಟ್ಬಾಲ್ ಮಾದರಿಯ ರೂಪದ ಕ್ಷೇತ್ರ ರಕ್ಷಣೆ ಸಾಗಿತ್ತು. 2+2 4 ಓಟಗಳ ಸರ್ಪಣೆ. ಒಂದರ ಮುಂದೆ 8ರ ಅವಶ್ಯಕತೆ. 1 ball 8 runs required. ಕೋರಿಯೋಗ್ರಾಫರ್ಸಿನ ದಂತಕತೆ ಒಂದೆಡೆ ಆದ್ರೆ ಕ್ರಿಕೆಟಿನ ದಂತಕತೆ ಮತ್ತೊಂದೆಡೆ. 1ರ ಮುಂದೆ 8ರ ಅವಶ್ಯಕತೆ. 1 ball 8 runs required. ಒಂದು ಲೀಗಲ್ ಡಿಲಿವರಿ ಬಂದ್ರೆ RDC ವಿಜಯದ ಪತಾಕೆ ಹಾರಿಸ್ತದೆ. ಒಂದು ಎಕ್ಸ್ಟ್ರಾ ಸೂಟ ಮತ್ತು 6 ಬಂದರೆ ಪಂದ್ಯಾಟ ಸಮಬಲವಾಗ್ತದೆ. ಒಂದು ಲೀಗಲ್ ಡೆಲಿವರಿ RDCಯ ವಿಜಯವನ್ನ ಪತಾಕೆ ಹಾರಿಸ್ತದೆ. ಇದರೊಂದಿಗೆ RDC ಫೈನಲ್ ಎಂಟ್ರಿಯನ್ನು ಪಡೆದುಕೊಳ್ತಾ ಇದೆ. KCCL ಗ್ರ್ಯಾಂಡ್ ಫಿನಾಲೆಯಲ್ಲಿ ಮೊದಲ ತಂಡವಾಗಿ RDC ವಿಜಯದ ಪತಾಕೆಯನ್ನು ಹಾರಿಸ್ತಾ ಇದೆ. ಮುಂದಿನ ಹಂತದ ವೀಕ್ಷಕ ನಮ್ಮ ಆತ್ಮೀಯರು ಬಾಬುಲಿಯನ್ನು ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು. ಎಂಚಲನ್ನೇ ತಿಂದವನು ಭಕ್ತಿಗೆ ಸೊತು. ದಶ ದಿಶೆಯಲ್ಲೋ ಇವ ಮಹಾರಾಜ. ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾದ
ಯೋಗ ನಂಬಿ ಬಂದವ